ಹಾಯ್ ಫ್ರೆಂಡ್, ವೆಲ್ಕಮ್ ಟು ಕಾವ್ಯ ನಯನ ಕುಕಿಂಗ್ ಚಾನಲ್. ನಾನು ಸುಷ್ಮಾ. ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ ಆಗಿರೋದ್ರಿಂದ ವೆರೈಟಿಯಾಗಿ ಅಡುಗೆಗಳನ್ನು ಮಾಡಿರ್ತೀವಿ. ಸಂಕ್ರಾಂತಿಯ ಸ್ಪೆಷಲ್ ಹಾಗೆ ಭೋಗಿ ಹಬ್ಬದ ವಿಶೇಷವಾಗಿ ಬಜ್ಜಿ ಪಲ್ಯ ಯಾವ ಥರ ಮಾಡೋದು ಅಂತ ತುಂಬ ಸರಳವಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಒಂದು ಬೌಲ್ನ ಇಟ್ಕೊಂಡಿದ್ದೀನಿ. 2 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಕಾಳನ್ನ ತಗೊಂಡಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಬೀಜ, ಹಾಗೆ 1 ಟೇಬಲ್ ಸ್ಪೂನ್ ಅಷ್ಟು ಹೆಸರು ಕಾಳನ್ನ ತಗೊಂಡಿದ್ದೀನಿ. ನೀವು ಇದಕ್ಕಿಂತ ಜಾಸ್ತಿ ಕೂಡ ತಗೋಬಹುದು, ಯಾಕಂದ್ರೆ ಜಾಸ್ತಿ ಆಗ್ಬಿಡುತ್ತೆ. ಅದಕ್ಕೋಸ್ಕರ 2 ಸ್ಪೂನ್ ಅಥವಾ 1 ಟೇಬಲ್ ಸ್ಪೂನ್ ಅಷ್ಟು ಕೂಡ ನೀವು ತಗೋಬಹುದು. ಹಾಗೆ ಇಲ್ಲಿ ಹುರುಳಿ ಕಾಳು, ಅದು ಕೂಡ ಅಷ್ಟೇ 2 ಟೇಬಲ್ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ. ಹಾಗೆ ಇಲ್ಲಿ ಅಲಸಂದೆ ಕಾಳು ಕೂಡ 2 ಟೇಬಲ್ ಸ್ಪೂನ್ ಅಷ್ಟು. ಇನ್ನು ನಿಮ್ಮ ಹತ್ರ ಜಾಸ್ತಿ ಕಾಳುಗಳಿದ್ರೆ ಎಲ್ಲಾ ಕಾಳನ್ನು ನೀವು 2 ಸ್ಪೂನ್ ಅಥವಾ 1 ಸ್ಪೂನ್ ಅಷ್ಟು ಸೇರಿಸಬಹುದು. ಹೊಸ ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ ಅಂತಾನೆ ಹೇಳ್ಬಹುದು. ಸಂಕ್ರಾಂತಿ ಹಬ್ಬದಲ್ಲಿ ರೈತರು ಏನೇನ್ ಬೆಳೀತಾರೆ ಎಲ್ಲವನ್ನು ಪದಾರ್ಥ ಅಂದ್ರೆ ಕಾಳು, ಬೇಳೆ, ಎಲ್ಲವನ್ನು ಸೊಪ್ಪು ಎಲ್ಲವನ್ನು ಸ್ವಲ್ಪ ಸ್ವಲ್ಪ ಸೇರಿಸಿ ಭೋಗಿ ಹಬ್ಬದ ಸ್ಪೆಷಲ್ ಬಜ್ಜಿ ಪಲ್ಯ ಅಂತ ಮಾಡ್ತಾರೆ ಫ್ರೆಂಡ್. ಅದನ್ನ ನಾನು ನಿಮ್ಗೆ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ನನ್ನ ಹತ್ರ ಒಂದಿಷ್ಟು ಕಾಳುಗಳಿತ್ತು, ನಾನು ಸೇರಿಸ್ಕೊಂಡಿದ್ದೀನಿ. ನಿಮ್ಮ ಹತ್ರ ಇನ್ನು ಜಾಸ್ತಿ ಇದ್ರೆ ಅದನ್ನು ಕೂಡ ಸೇರಿಸ್ಕೋಬಹುದು. ಟೋಟಲ್ ಆಗಿ 56ವರೆಗೂ ನಾವು ಕಾಳು, ಸೊಪ್ಪು ಹಾಗೆ ಬೇಳೆಗಳನ್ನ ಕೂಡ ನಾವು ಸೇರಿಸ್ಕೋಬಹುದು. ಹಾಗೆ ತರಕಾರಿ ಕೂಡ ಆಡ್ ಆಗುತ್ತೆ ಫ್ರೆಂಡ್ಸ್. ಇವಾಗ ಇದನ್ನ ಚೆನ್ನಾಗಿ 2-3 ಬಾರಿ ತೊಳ್ಕೊಂಡ್ ಬರ್ತೀನಿ. ಇವಾಗ ನೋಡಿ, ತೊಳ್ಕೊಂಡು ಇದನ್ನ ನೀರಲ್ಲಿ ನೆನೆ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನ ಪಕ್ಕಕ್ಕೆ ಇಟ್ಕೊಂಡು ಇನ್ನೊಂದು ಬೌಲ್ನ ತಗೊಂಡಿದ್ದೀನಿ. ಇಲ್ಲಿ ಕೂಡ ಅಷ್ಟೇ ಕಡಲೆಬೇಳೆ 2 ಟೇಬಲ್ ಸ್ಪೂನು, ಹಾಗೆ ತೊಗರಿ ಬೇಳೆ 2 ಟೇಬಲ್ ಸ್ಪೂನು, ಹಾಗೆ ಅಲಸಂದಿ ಬೇಳೆ 2 ಟೇಬಲ್ ಸ್ಪೂನ್ ಅಷ್ಟು, ಹಾಗೆ ಇಲ್ಲಿ ಮೈಸೂರು ಬೇಳೆ ಅಂತ ಕರೀತಾರೆ ನೋಡಿ, ಈ ಬೇಳೆ ಕೂಡ 2 ಟೇಬಲ್ ಸ್ಪೂನ್ ಅಷ್ಟು, ಹಾಗೆ ಹೆಸರು ಬೇಳೆ ಇದು ಕೂಡ ಅಷ್ಟೇ 2 ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ. ನೀವು ಇದಕ್ಕಿಂತ ಜಾಸ್ತಿ ಮಾಡಬಹುದು, ಆದ್ರೆ ಎಲ್ಲವನ್ನು ಒಟ್ಟಿಗೆ ಸೇರಿಸಿದ್ರೆ ಇನ್ನು ಜಾಸ್ತಿ ಆಗುತ್ತೆ. ಇನ್ನು ನಾವು ಇದಕ್ಕೆ ತರಕಾರಿ ಸೇರಿಸಬೇಕು, ಹಾಗೆ ಸೊಪ್ಪುಗಳನ್ನೆಲ್ಲ ಸೇರಿಸಬೇಕು. ಅದಕ್ಕೋಸ್ಕರ 1 ಟೇಬಲ್ ಸ್ಪೂನ್ ಅಥವಾ 2 ಟೇಬಲ್ ಸ್ಪೂನ್ ಅಷ್ಟೇ ತಗೊಳ್ಳಿ. ಮತ್ತೆ ನಿಮಗೆ ಬೇಕಂದ್ರೆ ಇದರಲ್ಲಿ ಸ್ವಲ್ಪ ಎತ್ತಿಟ್ಕೊಂಡು ಎಷ್ಟು ಬೇಕೋ ಅಷ್ಟೇ ಕೂಡ ಮಾಡ್ಕೋಬಹುದು. ಇವಾಗ ಇದನ್ನು ಕೂಡ ಅಷ್ಟೇ ತೊಳ್ಕೊಂಡ್ ಬರ್ತೀನಿ. ನೋಡಿ, ಕಾಳು ಮತ್ತೆ ಬೇಳೆನ ಚೆನ್ನಾಗಿ 2-3 ಬಾರಿ ತೊಳೆದು ನೀರಲ್ಲಿ ನೆನೆಸಿ ಇಟ್ಕೊಂಡಿದ್ದೀನಿ. ಇದನ್ನ ನಾನು ಓವರ್ ನೈಟ್ ನೆನೆಯೋದಕ್ಕೆ ಬಿಡ್ತೀನಿ ಫ್ರೆಂಡ್ಸ್. ಸೊಪ್ಪು ಹಾಗೆ ತರಕಾರಿ ಎಲ್ಲ ಕಟ್ ಮಾಡ್ಕೊಂಡು ಬೆಳಗ್ಗೆ ನಿಮ್ಗೆ ಯಾವ ತರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಓವರ್ ನೈಟು ನಾನು ಕಾಳು ಹಾಗೆ ಬೇಳೆನ ನೆನೆಯೋದಕ್ಕೆ ಬಿಟ್ಟಿದ್ದೆ ನೋಡಿ. ಬೆಳಗ್ಗೆ ಇವಾಗ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಟೈಮ್ ಇಲ್ಲ ಅಂದ್ರೆ ಒಂದು 5-6 ಗಂಟೆ ಆದ್ರೂ ನೀವು ನೆನೆಸ್ಕೋಬಹುದು. ನೋಡಿ, ಎಲ್ಲ ಕಾಳು ಚೆನ್ನಾಗಿ ನೆನೆದಿದೆ ಫ್ರೆಂಡ್ಸ್. ನೋಡಿ, ಈ ತರ ನೆನೆದಿರ್ಬೇಕು. ಹಾಗೆ ಬೇಳೆನೂ ಅಷ್ಟೇ, ನಿಮ್ಮ ಹತ್ರ ಎಷ್ಟಿದೆಯೋ ಅಷ್ಟನ್ನೇ ಮಾಡ್ಕೋಬಹುದು ಫ್ರೆಂಡ್ಸ್. ನೋಡಿ, ಇವಾಗ ಚೆನ್ನಾಗಿ ಎರಡೂ ನೀರೆಲ್ಲ ಬಸ್ದು ತಗೊಂತೀನಿ. ಕಾಳು ಹಾಗೆ ಬೇಳೆನ ನೀರೆಲ್ಲ ಬಸ್ದು ತಗೊಂಡಿದ್ದೀನಿ. ಇದ್ರ ಜೊತೆಗೇನೆ ನಾನು ಸ್ವಲ್ಪ ತರಕಾರಿ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ನಾನಿಲ್ಲಿ ಸ್ವಲ್ಪ ಹೀರೆಕಾಯಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಪಡವಲಕಾಯಿ ಅದನ್ನು ಕೂಡ ಒಂದು ಸ್ವಲ್ಪ ತಗೊಂಡಿದ್ದೀನಿ. ಹಾಗೆ ಗೋರಿಕಾಯಿ ಅದನ್ನು ಕೂಡ ಒಂದು ಸ್ವಲ್ಪ ತಗೊಂಡಿದ್ದೀನಿ. ಹಾಗೆ ಇಲ್ಲಿ ಸೌತೆಕಾಯಿ ಅದು ಕೂಡ ಸ್ವಲ್ಪ ತಗೊಂಡಿದ್ದೀನಿ. 1 ಆಲೂಗಡ್ಡೆನ ಸಣ್ಣದಾಗಿರೋದು ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇದು ಮೂಲಂಗಿ ಸ್ವಲ್ಪ ತಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಸೀಮೆ ಬದನೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಚಿಕ್ಕದ ಕ್ಯಾಪ್ಸಿಕಮ್ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕ್ಯಾರೆಟ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಬೀನ್ಸು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ತರಕಾರಿ ನಾನು ಇಷ್ಟು ತಗೊಂಡಿದ್ದೀನಿ. ನಿಮಗೆ ಮನೆಯಲ್ಲಿ ಇನ್ನೂ ಜಾಸ್ತಿ ಇದ್ರೆ, ಬೇರೆ ಬೇರೆ ತರಕಾರಿ ಇದ್ರೆ ಎಲ್ಲವನ್ನು ಸ್ವಲ್ಪ ಕೂಡ ನೀವು ಇನ್ನೂ ತಗೋಬಹುದು. ಟೋಟಲ್ ಆಗಿ ಹೇಳ್ಬೇಕಂದ್ರೆ 56ರಿಂದ ಇನ್ನೂ ಹೆಚ್ಚು ತರಕಾರಿಗಳನ್ನ ನಾವು ಸೇರಿಸ್ಕೋಬಹುದು ಫ್ರೆಂಡ್ಸ್. ನಿಮ್ಮ ಮನೇಲಿ ಎಷ್ಟಿದೆಯೋ ಅಷ್ಟರಲ್ಲೇ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇಷ್ಟೇ ಮಾಡ್ಬೇಕಂತ ಏನಿಲ್ಲ. ನನ್ನ ಮನೇಲಿ ಇಷ್ಟು ತರಕಾರಿ ಇತ್ತು, ಹಾಗೆ ಬೇಳೆ ಕಾಳುಗಳಿತ್ತು, ಇಷ್ಟು ತೋರಿಸಿದ್ದೀನಿ. ಹಾಗೆ ಸೊಪ್ಪು ಒಂದು 3 ಕಟ್ಟಷ್ಟು ಇತ್ತು ನನ್ನ ಹತ್ರ, ಅದನ್ನು ಕೂಡ ಸ್ವಲ್ಪ ತಗೊಂಡಿದ್ದೀನಿ. ನೋಡಿ, ಪಾಲಕ್ ಕೂಡ ಸ್ವಲ್ಪ ತಗೊಂಡಿದ್ದೀನಿ. ಹಾಗೆ ಮೆಂತ್ಯ ಸೊಪ್ಪು ತಗೊಂಡಿದ್ದೀನಿ. ಹಾಗೆ ಇಲ್ಲಿ ಸಬ್ಬಸಿಗೆ ಸೊಪ್ಪನ್ನ ತಗೊಂಡಿದ್ದೀನಿ. ಇದನ್ನ ಬಿಟ್ಟು ನಿಮ್ಮ ಹತ್ರ ಬೇರೆ ಯಾವ್ದಾದ್ರು ಸೊಪ್ಪಿದ್ರೆ ನೀವು ತಗೋಬಹುದು ಫ್ರೆಂಡ್ಸ್. ಒಲೆ ಮೇಲೆ ಕುಕ್ಕರ್ನ ಇಟ್ಕೊಂಡಿದ್ದೀನಿ. 1-2 ಗ್ಲಾಸ್ ಆಗುವಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ. ನೀವು ಕಾಳುಗಳನ್ನ ಎಷ್ಟು ತಗೊಂಡಿದ್ದೀರಾ ಅಷ್ಟು ನೋಡ್ಕೊಂಡು ನೀರನ್ನ ಸೇರಿಸ್ಕೊಳ್ಳಿ. ಇವಾಗ ಕಾಳುಗಳೆಲ್ಲ ನೀರು ಬಸಿಟ್ಕೊಂಡಿದ್ದೀನಲ್ಲ, ಎಲ್ಲವನ್ನು ಹಾಕೊಳ್ಳೋಣ. ಇವಾಗ ಇದನ್ನ ಒಂದು 3 ವಿಸಿಲು ಕೂಗಿಸ್ಕೊಂಡು ಬರ್ತೀನಿ. ಲಿಡ್ನ ಕ್ಲೋಸ್ ಮಾಡಿ ನಾನು 2ರಿಂದ 3 ವಿಸಿಲು ಕೂಗಿಸ್ಕೊಂಡು ಬರ್ತೀನಿ ಫ್ರೆಂಡ್ಸ್. 3 ವಿಸಿಲ್ ಆಗಿದೆ. ಚೆನ್ನಾಗಿ ಕಾಳುಗಳೆಲ್ಲ ಬೆಂದಿರುತ್ತೆ ಫ್ರೆಂಡ್ಸ್. ಇನ್ನು ಬೇಯಬೇಕು ಅಂದ್ರೆ ಇನ್ನೊಂದು 2 ವಿಸಿಲ್ನ ಸೇರಿಸ್ಕೊಳ್ಳಿ ನೀವು. ನೋಡಿ,
ಕಾಳೆಲ್ಲ ಚೆನ್ನಾಗಿ ಬೆಂದಿದೆ. 3 ವಿಸಿಲ್ ಹಾಕಿದ್ರೆ ಸಾಕು, ಚೆನ್ನಾಗಿ ನೆಂದಿರುತ್ತಲ್ವಾ ನೋಡಿ, ಈ ತರ ಬೆಂದ್ರೆ ಸಾಕು. ಇವಾಗ ಇದನ್ನ ಕಾಳೆಲ್ಲ ಸಪ್ರೇಟ್ ಮಾಡ್ಕೊಂಡ್ಬಿಡೋಣ. ನೋಡಿ ಇವಾಗ ಕಾಳನ್ನೆಲ್ಲ ಬಸ್ಕೊಂಡಿದ್ದೀನಿ. ಅದೇ ನೀರು ಮತ್ತೆ ಕುಕ್ಕರ್ಗೆನೆ ಸೇರಿಸ್ಕೊಂಡಿದ್ದೀನಿ. ಮತ್ತೆ ಅದೇ ನೀರಿಗೆನೆ ನಾನಿಲ್ಲಿ ತರಕಾರಿಗಳನ್ನೆಲ್ಲ ಸೇರಿಸ್ತಾ ಇದ್ದೀನಿ. ನಾನು ಯಾವ್ಯಾವ ತರಕಾರಿ ತಗೊಂಡಿದ್ದೀನಲ್ಲ ಅದೇ ತರಕಾರಿನೇ ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೀವು ಇದಕ್ಕಿಂತ ಜಾಸ್ತಿ ಆದ್ರೂ ತಗೋಬಹುದು, ಕಡಿಮೆ ಆದ್ರೂ ತಗೋಬಹುದು ಫ್ರೆಂಡ್ಸ್. ಸಂಕ್ರಾಂತಿ ಸ್ಪೆಷಲ್ ಬೋಗಿ ಹಬ್ಬದ ಬಜ್ಜಿ ಪಲ್ಯ ಯಾವ ತರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ತುಂಬಾ ಸರಳವಾಗಿ ಮಾಡ್ಕೋಬಹುದು. ಮನೇಲಿರೋ ಪದಾರ್ಥನೇ ಬಳಸಿ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ ಬೇಳೆ ಕೂಡ ಎಲ್ಲವನ್ನು ಸೇರಿಸ್ಕೊತಾ ಇದ್ದೀನಿ. ಹಾಗೆ ಸೊಪ್ಪು ಕೂಡ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಸೇರಿಸ್ಕೊಳ್ಳೋಣ. ಹಾಗೆ ಇದ್ರ ಜೊತೆಗೇನೆ ಒಂದ್ 4 ಚಿಕ್ಕ ಸೈಜ್ ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಒಂದ್ ಅರ್ಧ ಸ್ಪೂನ್ ಅಷ್ಟು ಅರಿಶಿನ ಪುಡಿನ ಸೇರಿಸ್ಕೊಳ್ಳೋಣ. ರುಚಿಗೆ ಉಪ್ಪನ್ನ ಸೇರಿಸ್ಕೊಳ್ಳೋಣ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀರ್ ಮತ್ತೆ ಏನು ಎಕ್ಸ್ಟ್ರಾ ಹಾಕೋದ್ ಬೇಡ. ಇದೇ ನೀರಲ್ಲೇನೆ 2 ವಿಸಿಲ್ನ ಕೂಗಿಸ್ಕೊಳ್ಳೋಣ. ಜಾಸ್ತಿ ಬೇಳೆ ಏನು ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊಪ್ಪು ಬೇಳೆ 2 ವಿಸಿಲ್ ಹಾಕಿದ್ರೆ ಸಾಕಾಗುತ್ತೆ ಫ್ರೆಂಡ್. ನೋಡಿ, ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ ವಿಶೇಷ ಬೋಗಿ ಹಬ್ಬದ ಸ್ಪೆಷಲ್ ಆಗಿ ನಾನು ಬಜ್ಜಿ ಪಲ್ಯ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಈಗ ಕುಕ್ಕರ್ ಮುಚ್ಚಿ 2 ವಿಸಿಲು ಕೂಗಿಸ್ಕೊಂಡ್ ಬರ್ತೀನಿ. ಹಸಿ ಖಾರನ ರೆಡಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ ಇಲ್ಲಿ ನಾನು ಹಸಿ ಮೆಣಸಿನ್ಕಾಯಿನ ಸ್ವಲ್ಪ ತಗೊಂಡಿದ್ದೀನಿ. ಖಾರ ಕಡಿಮೆ ಇದೆ, ನೀವು ಖಾರ ಹೆಚ್ಚಿದೆ ಕಡಿಮೆ ಇದೆ ನೋಡ್ಕೊಂಡು ಹಸಿ ಮೆಣಸಿನ್ಕಾಯಿನ ತಗೊಳ್ಳಿ. ಹಾಗೆ ನಿಮಗೆ ಖಾರ ಎಷ್ಟು ಬೇಕೋ ನೋಡ್ಕೊಂಡು ನೀವು ಇಲ್ಲಿ ಸೇರಿಸ್ಕೋಬಹುದು. ಹಾಗೆ ನಾನಿಲ್ಲಿ ಸ್ವಲ್ಪ ಶುಂಠಿ ತಗೊಂಡಿದ್ದೀನಿ, 1 ಗೆಡ್ಡೆ ಅಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೀನಿ, 1 ಹಿಡಿ ಕೊತ್ತಂಬರಿ ಸೊಪ್ಪನ್ನ ತಗೊಂಡಿದ್ದೀನಿ. ಹಾಗೆ ಇಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆನ ತಗೊಂಡಿದ್ದೀನಿ. ಇದನ್ನೆಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕೊಂಡು ತರಿತರಿಯಾಗಿ ರುಬ್ಕೊಂತೀನಿ. ನೀರೇನು ಹಾಕೋದಿಲ್ಲ, ಹಾಗೆ ನಾನು ರುಬ್ಕೊಂಡ್ ಬರ್ತೀನಿ ಫ್ರೆಂಡ್. ನೀವ್ ಈ ತರ ಮಾಡಿ ಇಟ್ಕೊಂಡ್ರೆ ಪಲ್ಯ ಮಾಡೋವಾಗ ಈಸಿ ಆಗುತ್ತೆ ಫ್ರೆಂಡ್ಸ್. ನೋಡಿ ಈ ತರ ನೀರ್ ಹಾಕದೇನೆ ತರಿತರಿಯಾಗಿ ಹಸಿ ಖಾರ ಮಾಡಿ ಇಟ್ಕೊಂಡಿದೀನಿ ಫ್ರೆಂಡ್ಸ್. ನೀವು ಈ ತರ ಮಾಡಿ ಇಟ್ಕೊಂಡ್ರೆ ನೀವು ಪಲ್ಯ ಏನಾದ್ರು ಮಾಡೋವಾಗ ಯೂಸ್ ಮಾಡ್ಕೋಬಹುದು. ಇವಾಗ ಇದನ್ನೊಂದು ಬೌಲ್ಗೆ ಎತ್ತಿಟ್ಕೊಂತೀನಿ. ಬಜ್ಜಿ ಪಲ್ಯಕ್ಕೆ ಹಸಿ ಮೆಣಸಿನ್ಕಾಯಿ ಈ ತರ ತರಿತರಿಯಾಗಿ ಮಾಡಿನೇ ಹಾಕ್ಬೇಕು, ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್. ನೋಡಿ ಖಾರ ರೆಡಿ ಆಯ್ತು ಫ್ರೆಂಡ್. 2 ವಿಸಿಲ್ ಆಗಿದೆ. ಸೊಪ್ಪು ಬೇಳೆ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ. ನೋಡಿ ಈ ತರ ಬೆಂದಾಗ ಸ್ವಲ್ಪ ಇದನ್ನ ಈ ತರ ಸ್ಮ್ಯಾಶ್ ಮಾಡ್ಕೋಬೇಕು. ಚೆನ್ನಾಗಿ ಹೊಂದೋ ತರ ಸ್ವಲ್ಪ ಮಾಡ್ಕೊಳ್ಳಿ, ಜಾಸ್ತಿ ಮಾಡಬೇಡಿ. ನೋಡಿ ಈ ತರ. ಹೊಸಬ್ರು ಯಾರಾದ್ರೂ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನಮ್ಮ ವಿಡಿಯೋ ನಿಮ್ಗೆ ಏನಾದ್ರೂ ಯೂಸ್ಫುಲ್ ಆದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಆದಷ್ಟು ನಾನು ಸಿಂಪಲ್ ಆಗಿ ರೆಸಿಪೀಸ್ನ ತೋರಿಸ್ಕೊಡ್ತಾ ಇರ್ತೀನಿ. ಸಂಕ್ರಾಂತಿ ಹಬ್ಬದ ವಿಶೇಷವಾಗಿ ಎಲ್ಲ ಅಡುಗೆಗಳು ನಮ್ಮ ಚಾನಲ್ ಅಲ್ಲಿ ಇದೆ. ನೀವು ಬೇಕಂದ್ರೆ ಹೋಗಿ ಒಂದ್ಸಲ ಚೆಕ್ ಮಾಡಬಹುದು. ತುಂಬಾ ಸರಳವಾಗಿ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ನೀವು ಯಾರು ಬೇಕಾದ್ರೂ ಫಸ್ಟ್ ಟೈಮ್ ಮಾಡೋರು ಕೂಡ ಎಲ್ಲ ಅಡುಗೆಗಳನ್ನ ಮಾಡ್ಕೋಬಹುದು. ತುಂಬಾ ಚೆನ್ನಾಗಿ ಬಂದಿದೆ. ಒಂದ್ಸಲ ಹೋಗಿ ವಿಸಿಟ್ ಮಾಡಿ ಫ್ರೆಂಡ್ಸ್. ನೋಡಿ ಇಷ್ಟು ಸ್ಮ್ಯಾಶ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ಇದನ್ನ ಪಕ್ಕಕ್ಕೆ ಎತ್ತಿಟ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋಣ. ಒಲೆ ಮೇಲೆ ಕಡಾಯಿನ ಬಿಸಿ ಇಟ್ಕೊಂಡಿದ್ದೀನಿ. 4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ಳೋಣ. 1 ಟೀ ಸ್ಪೂನ್ ಅಷ್ಟು ಸಾಸಿವೆ ಸಿಡಿದಾದ್ಮೇಲೆ ಜೀರಿಗೆ ಹಾಗೆ ಬ್ಯಾಡಗಿನ ಒಂದು ಮುರಿದು ಹಾಕೋತಾ ಇದ್ದೀನಿ. ಹಾಗೆ ಇಲ್ಲಿ 2 ದೊಡ್ಡ ಸೈಜು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕರಿಬೇವು, ಒಂದು ಗೆಡ್ಡೆ ಬೆಳ್ಳುಳ್ಳಿನ ಜಜ್ಜಿ ಹಾಕೋತಾ ಇದ್ದೀನಿ. ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಈರುಳ್ಳಿ ಫ್ರೈ ಆಗ್ಬೇಕು. ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಅನ್ನೋ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಹಾಕೋ ವಿಡಿಯೋ ಎಲ್ಲ ಮೊದಲು ನಿಮ್ಗೆ ಬರುತ್ತದೆ ಫ್ರೆಂಡ್ಸ್. ಆಗ ಎಲ್ರಿಗಿಂತ ಮುಂಚೆ ನೀವೇ ನೋಡ್ಬೋದು. ನಿಮ್ಗೆ ಯಾವ್ದಾದ್ರು ಉತ್ತರ ಕರ್ನಾಟಕ ರೆಸಿಪಿ ಬೇಕಂದ್ರೆ ಕಮೆಂಟ್ ಅಲ್ಲಿ ತಿಳಿಸಿ, ನಾನು ನಿಮಗೆ ಮಾಡಿ ತೋರಿಸ್ತೀನಿ. ನೋಡಿ ಸ್ವಲ್ಪ ಈರುಳ್ಳಿ ಫ್ರೈ ಆದ್ರೆ ಸಾಕು. ನೋಡಿ ಇಷ್ಟು ಈರುಳ್ಳಿ ಫ್ರೈ ಆದ್ರೆ ಸಾಕು. ಅವಾಗ್ಲೇ ನಾನು ಹಸಿ ಖಾರನ ಮಾಡಿಟ್ಕೊಂಡಿದ್ದೀನಲ್ಲ ಅದನ್ನ ಸೇರಿಸ್ಕೊಳ್ಳೋಣ. ನೋಡಿ ಎಷ್ಟು ಬೇಕೋ ನೀವು ನೋಡ್ಕೊಂಡು
ಸೇರಿಸ್ಕೊಳ್ಳಿ. ಮೊದಲು ಸ್ವಲ್ಪ ಸೇರಿಸ್ಕೊಳ್ಳಿ, ಕಡಿಮೆ ಅನ್ಸಿದ್ರೆ ಮತ್ತೆ ನಾವು ಹಾಕೋಬಹುದು. ಜಾಸ್ತಿ ಹಾಕಿದ್ರೆ ಮತ್ತೆ ಏನು ಮಾಡಕ್ಕಾಗಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ಸ್ವಲ್ಪ ಹಾಕೊಂಡು ನಾನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ ಹಸಿಮೆಣಸಿನಕಾಯಿ ಪೇಸ್ಟ್ ನ ಮಾಡ್ಕೊಂಡು ಬಂದಿದ್ದೀನಲ್ಲ, ಅಂದ್ರೆ ರುಬ್ಕೊಂಡು ಬಂದಿದ್ದೀನಿ ಹಸಿಯಾಗೆ. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳೋಣ. ನೋಡಿ, ಅರಿಶಿನ ಪುಡಿನ ಸ್ವಲ್ಪ ಹಾಕೊಳ್ಳೋಣ. ಅವಾಗ್ಲೇ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡಿದೀನಿ, ಇವಾಗ ಒಂದ್ ಸ್ವಲ್ಪ ಸೇರಿಸ್ಕೊತಾ ಇದೀನಿ. ಉಪ್ಪು ಕೂಡ ಅಷ್ಟೇ ನೋಡ್ಕೊಂಡು ಹಾಕೊಳ್ಳಿ, ಒಂದೇ ಸತಿ ಜಾಸ್ತಿ ಆದ್ರೆ ತಿನ್ನಕ್ ಆಗೋದಿಲ್ಲ. ನೋಡಿ, ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾನು ಸೊಪ್ಪು ಬೇಳೆನೆಲ್ಲ ಸ್ಮ್ಯಾಶ್ ಮಾಡಿ ಇಟ್ಟಿದ್ದೀನಲ್ಲ, ಅದನ್ನ ಸೇರಿಸ್ಕೊಳ್ಳೋಣ. ನೋಡಿ, ಹಾಗೆ ಕಾಳುಗಳು ಸೇರಿಸ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಕುಕ್ಕರ್ಗೆ ಸ್ವಲ್ಪ ತೊಳೆದ್ಬಿಟ್ಟು ಹಾಕೊಳ್ಳಿ. ನೋಡಿ, ಜಾಸ್ತಿ ತೆಳ್ಳಗ್ ಮಾಡ್ಕೊಳಕ್ ಹೋಗ್ಬೇಡಿ. ನೋಡಿ, ಇಷ್ಟ ಆದ್ರೆ ಸಾಕು. ನೋಡಿ, ಇನ್ನು ಸ್ವಲ್ಪ ಕುದಿಬೇಕಲ್ವಾ, ಖಾರ ಉಪ್ಪು ಎಲ್ಲ ಚೆನ್ನಾಗಿ ಹಿಡಿಬೇಕು. ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ಟೈಮಲ್ಲಿ ಉಪ್ಪು ಏನಾದ್ರು ಕಡಿಮೆ ಅನ್ಸಿದ್ರೆ ಸೇರಿಸ್ಕೊಳ್ಳಿ. ಖಾರ ಕೂಡ ಅಷ್ಟೇ, ಹಸಿಮೆಣಸಿನಕಾಯಿ ಪೇಸ್ಟ್ ಇನ್ನು ಇಟ್ಕೊಂಡಿದೀವಲ್ವಾ, ಕಡಿಮೆ ಅನ್ಸಿದ್ರೆ ನೀವು ಕೂಡ ಸೇರಿಸ್ಕೊಳ್ಳಿ. ನೋಡಿ, ಇವಾಗ ಚೆನ್ನಾಗಿ 1-2 ನಿಮಿಷ ಕುದಿಯೋದಕ್ಕೆ ಬಿಡೋಣ ಫ್ರೆಂಡ್ಸ್. ನೋಡಿ, ಚೆನ್ನಾಗಿ ಕುದಿತಾ ಇದೆ. ಈ ಟೈಮಲ್ಲಿ ಉಪ್ಪು ಖಾರ ಏನಾದ್ರು ಕಡಿಮೆ ಅನ್ಸಿದ್ರೆ ನೀವು ಚೆಕ್ ಮಾಡ್ಕೋಬಹುದು. ನೋಡಿ, ನಾನು ಹಾಕಿರೋ ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗೇ ಇದೆ ಫ್ರೆಂಡ್ಸ್. ಈಗ ಫೈನಲ್ ಆಗಿ ನಾನು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ತೀನಿ. ಭೋಗಿ ಹಬ್ಬದ ಸ್ಪೆಷಲ್ ಬಜ್ಜಿ ಪಲ್ಯ ರೆಡಿ ಆಯ್ತು ಫ್ರೆಂಡ್ಸ್. ನೀವು ಒಂದ್ಸಲ ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ಕೊಂತೀರಾ ಫ್ರೆಂಡ್ಸ್, ಅಷ್ಟು ರುಚಿಯಾಗಿರುತ್ತೆ. ಸಂಕ್ರಾಂತಿ ಹಬ್ಬಕ್ಕೆ ಒಂದ್ಸಲ ಮಾಡ್ಕೊಳ್ಳಿ, ನಿಮ್ಗೂ ಕೂಡ ತುಂಬಾ ಖುಷಿ ಆಗುತ್ತೆ. ಕಟಕ್ ರೊಟ್ಟಿ ಆದ್ರೂ ಸರಿ, ಸಜ್ಜೆ ರೊಟ್ಟಿ ಆಗ್ಲಿ, ಜೋಳದ ರೊಟ್ಟಿ, ಚಪಾತಿ, ಪೂರಿ, ದೋಸೆಗೆ ಸಖತ್ತಾಗಿರುತ್ತೆ. ಎಲ್ಲದಕ್ಕೂ ಸಂಕ್ರಾಂತಿ ಹಬ್ಬಕ್ಕಂತಾನೆ ಸ್ಪೆಷಲ್ ಆಗಿ ನಾವು ಮಾಡ್ತಾ ಇರ್ತೀವಿ. ನೀವು ಒಂದ್ಸಲ ಮಾಡಿ ನೋಡಿ, ನಿಮ್ಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಫ್ರೆಂಡ್ಸ್. ಸಂಕ್ರಾಂತಿ ಹಬ್ಬದ ವಿಶೇಷ ಬಜ್ಜಿ ಪಲ್ಯ ಯಾವ ತರ ಆಯ್ತು ಅಂತ ನೋಡ್ಕೊಂಡ್ರಲ್ಲ, ಸೂಪರ್. ಬಜ್ಜಿ ಪಲ್ಯ ರೆಡಿ ಆಗಿದೆ. ಇವಾಗ ಒಲೆನ ಆಫ್ ಮಾಡ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್. ನೋಡಿ, ಬಾಯಲ್ಲಿ ನೀರ್ ಬರ್ತಾ ಇದೆಯಲ್ವಾ, ಸಖತ್ತಾಗಿ ಕಾಣಿಸ್ತಾ ಇದೆ, ಸೂಪರ್. ಉತ್ತರ ಕರ್ನಾಟಕದ ಸ್ಪೆಷಲ್ ಬಜ್ಜಿ ಪಲ್ಯ ಯಾವ ತರ ಮಾಡಿದ್ದೀನಂತ ಸಂಕ್ರಾಂತಿ ಹಬ್ಬದ ವಿಶೇಷಕ್ಕೆ ನೀವು ಕೂಡ ಮಾಡ್ಕೊಳ್ಳಿ. ತುಂಬಾ ಅಂದ್ರೆ ತುಂಬಾ ರುಚಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ಕೊಂತೀರಾ ಫ್ರೆಂಡ್ಸ್. ನೋಡಿ, ಅದ್ರ ಘಮ ನೋಡಿ, ಸಖತ್ತಾಗಿ ಬರ್ತಾ ಇದೆ. ವಾವ್, ಸೂಪರ್. ವರ್ಷಕ್ಕೊಂದ್ಸತಿ ಈ ತರ ಮಾಡಿ ತಿನ್ನೋದ್ರಿಂದ ತುಂಬಾ ಖುಷಿ ಇರುತ್ತೆ ಅಲ್ವಾ? ವಾವ್, ಸೂಪರ್. ಸಂಕ್ರಾಂತಿ ಹಬ್ಬದ ಭೋಗಿ ಸ್ಪೆಷಲ್ ಬಜ್ಜಿ ಪಲ್ಯ ಯಾವ ತರ ಆಯ್ತು ಅಂತ ನೋಡ್ಕೊಂಡ್ರಲ್ಲ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ ಫ್ರೆಂಡ್ಸ್.